ತಾಲೂಕಾ ಎಂದು ಘೋಷಣೆಯಾಗಿ 4 ವರ್ಷಗಳು ಕಳೆದರೂ ಕೂಡ ಇಲ್ಲಿ ಪ್ರಜಾಸೌಧ ಇರಲಿಲ್ಲ. ಹಾಗಾಗಿ ಇವತ್ತು ಹುಲ್ಸೂರಿನ ಪ್ರಜಾಸೌಧ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ, ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಪ್ರಜಾಸೌಧದ ಉದ್ಘಾಟಕರು ನಮ್ಮೆಲ್ಲರ ಮಧ್ಯೆ ಇದ್ದು ಭೂಮಿ ಪೂಜೆಯನ್ನು ನೆರವೇರಿಸಿದಂತಹ ಬೀದರ್ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು, ಅರಣ್ಯ ಮತ್ತು ಪರಿಸರ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಹಾಗೂ ಈ ರಾಜ್ಯದ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ, ನಮ್ಮ ಹಿಂದಿನ ಶಾಸಕರು ಅನುಭವ ಮಂಟಪಕ್ಕಾಗಿ ವಿಧಾನಸೌಧದಲ್ಲಿ ಎತ್ತರ ಧ್ವನಿಯ ಮುಖಾಂತರ ಅನುಭವ ಮಂಟಪ ಆಗಬೇಕು ಅಂತೇಳಿ ಹರಕೆ ಹೊತ್ತಂತಹ ದಿವಂಗತ ಬಿ ನಾರಾಯಣರಾವ್ ಧರ್ಮಪತ್ನಿ ತಾಯಿ ಮಲ್ಲಮ್ಮ ಬಿ ನಾರಾಯಣರಾವ್ ಅವರೇ, ಹಾಗೂ ಈ ಜಿಲ್ಲೆಯ ಹಿರಿಯ ನಾಯಕರು, ಸರಳ ಜೀವಿಗಳು, ಆತ್ಮೀಯರು ಈಶ್ವರ್ ಖಂಡ್ರೆ ಅವರ ಆಶೀರ್ವಾದದಿಂದ ನೂತನವಾಗಿ ಕಾಡಾದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಬಾಬು ಹೊನ್ನಾನಾಯಕರವರೇ, ಹಾಗೂ ಬೀದರ್ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ಆದಂತಹ ಆರ್ತಿ ಶರ್ಮಾ ಅವರೇ, ಕ್ಷಮಿಸ್ಬೇಕು ಸರ್ ನಂಗೆ ಅವ್ರ ಹೆಸರು ನೆನಪೋಗಿಲ್ಲ, ಶಿಲ್ಪಾ ಶರ್ಮಾ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಹೋದರಿ ದೀಪಾ ರಾಣಿ ಅವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದಂತಹ ಸಹೋದರಿ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್ ಅವರೇ, ಎಸಿ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ಈ ಹುಲ್ಸೂರು ತಾಲೂಕಾ ಆಗ್ಲಿಕ್ಕೆ, ಹುಲ್ಸೂರು ಹೆಂಗ್ ತಾಲೂಕಾ ಅಥವಾ ಎಷ್ಟು ಹಳ್ಳಿಗಳು ಬರ್ತಾವಂತ ಹೇಳಿ ಎಲ್ಲರೂ ನಗ್ತೀರಿ ಸರ್. ಆದ್ರೆ ಹುಲ್ಸೂರು ತಾಲೂಕಾ ಆಗ್ಬೇಕಾದ್ರೆ ಅದು ಎಂ.ಜಿ. ರಾಜೋಳೆ ಅವರು ಅಂತ ಈ ಭಾಗದ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಎಂ.ಜಿ. ರಾಜೋಳೆ ಅವರು ಸರ್. ಆ ಕಾರಣಕ್ಕಾಗಿ ಅವ್ರಿಗೆ ಒಂದು ತಾವು ಸನ್ಮಾನ ಮ್ಯಾಲ ಕರೆದು ತಮ್ಮಿಂದ ಎಂ.ಜಿ. ರಾಜೋಳೆ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು, ಅವ್ರಿಗೆ ಯಾರಿಗಾರ ಕೈ ಹಿಡ್ಕೊಂಡು ಬರ್ಬೇಕು ಸರ್ ಮ್ಯಾಲ. ಹಾಗೂ ನನ್ನ ಭಾಷಣ ಮುಗಿದ ಮೇಲೆ ಮಾಡ್ತಾರಪ್ಪ. ಹಾಗೂ ನಂತರ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಬಿಜೆಪಿ ಮುಖಂಡರು ಆದಂತಹ ಸಹೋದರ ಅನಿಲ್ ಭುಸಾರಿ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಹೋದರ ಸುಧೀರ್ ಕಾಡಾದಿ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲತಾ ಹಾರ್ಕೋಡೆ ಅವರೇ, ನರಶೆಟ್ಟಿ ಸಾಹೇಬ್ರೆ, ಮೋರೆ ಸಾಹೇಬ್ರೆ, ಸೋಮನಾಥ್ ನಂದಿಗೆ ಸಾಹೇಬ್ರೆ, ಸಹೋದರ ಮಾದೇವ್ ಕಾಕಾ ಅವರೇ, ಸಂಜು ಮೂಲ್ಗೆ ಅವರೇ, ದುರ್ಗೆ ಸಾಹೇಬ್ರೆ, ಬಾಲಾಜಿ ಗೌಡಗಾವೆ ಅವರೇ, ಹಾಗೂ ವೇದಿಕೆ ಇನ್ನೂ ಅನೇಕ ಜನ, ನಮ್ಮ ಅಶೋಕ್ ಹೊಕಾರೆ ಅವರೇ, ಗೋವಿಂದರಾವ್ ಸೋಮೋಶಿ ಅವರೇ, ಓಂಕಾರ್ ಪಟ್ಟಿ ಅವರೇ, ಸಂಗಮೇಶ್ ಕೊಡಂಬಲ್ಯಾಣ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಂಜಿತ್ ಗಾಯಕ್ವಾಡ್ ಅವರೇ, ನಿರ್ಭಯ ಪಿಚಾರೆ ಅವರೇ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಶಿವರಾಮ್ ಕಾಮಣ್ಣ ಅವರೇ, ಜ್ಞಾನೇಶ್ವರ್ ಮುಳ್ಳೆ ಅವರೇ, ಅರವಿಂದ್ ಮುತ್ಯ ಅವರೇ, ವಿಜಯ್ ಪಾಟೀಲ್ ಅವರೇ, ಅನಿಲ್ ತಾಂಬೋಳಿ ಅವರೇ, ಶಿವ್ ಶೆಟ್ಗಾರ್ ಅವರೇ, ಕೃಷ್ಣ ಗೋಣೆ ಅವರೇ, ಸಮಸ್ತ ಎಲ್ಲ ಹುಲ್ಸೂರಿನಿಂದ ಬಂದಂತ, ಈ ಭಾಗದಿಂದ ಬಂದಂತ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು ಯಾರು, ಇಲ್ಲೇನರೇ ಈ ಕಾರ್ಯಕ್ರಮ ನಾವು ಮಾಡ್ಲತ್ತೀವಿ ಅಂದ್ರ ಇದಕ್ಕೆ ಕಾರಣ ಯಾರಪ್ಪ ಅಂದ್ರ
ಅವ್ರ ಹೆಸರನ್ನ ತಗೊಳ್ಳೇಬೇಕಾಗ್ತದ. ಮತ್ತು ಉಸ್ತುವಾರಿ ಸಚಿವರು ಅವ್ರಿಗೆ ಸನ್ಮಾನ ಮಾಡಿದ್ರು ಸಹೋದರರಾದಂತ ದೇವೇಂದ್ರ ಬೋಪಳೆ ಅವರೇ ಮತ್ತು ಸಮಸ್ತ ಎಲ್ಲ ನನ್ನ ಸಹೋದರರೇ. ಸರ್, ಹುಣಸೂರಿನ ಜನ ಬಹಳಷ್ಟು ನನ್ನ ವಿಧಾನಸಭಾ ಮತಕ್ಷೇತ್ರದೊಳಗ ಬಹಳಷ್ಟು ಮುಗ್ಧ ಜನ ಸರ್. ಈ ಹಿಂದೆ ಇಲ್ಲಿ ರಾಜೇಂದ್ರ ವರ್ಮಾ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರ, ಅನೇಕ ಜನ ಶಾಸಕರಾಗಿ ಮಾಡಿದ್ದಾರ. ಆದರೂ ಕೂಡ ಯಾವ ರೀತಿಯಲ್ಲಿ ಇದು ಹುಣಸೂರು ಇಂಡಿಪೆಂಡೆಂಟ್ ಇದೊಂದು ಮತಕ್ಷೇತ್ರನೂ ಇತ್ತು ತಾಲೂಕು ಆಗದ್ಕಿಂತ ಮೊದಲು. ಮತ್ತೆ ಈ ಪಟ್ಟಣ ಪಂಚಾಯತ್ ಅಂತ ಹೇಳಿ ತಮ್ಮ ನೇತೃತ್ವದೊಳಗೆ ಡಿಕ್ಲೇರ್ನು ಆಗ್ಯಾರ. ಮೊದಲು ಯಾಕೆನೋ ತಾವು ಕೈ ಬಿಟ್ಟಿರಿ. ರಹೀಂ ಖಾನ್ ನಾನು ದಬಾಶ್ ತಗೊಂಡು ಒಂದ್ ಸ್ವಲ್ಪ ನಾವು ನೀವೇ ಮಾಡಿದ ಅಂತ ಹೇಳ್ತೇವೆ ಸರ್, ಅದ್ರೊಳಗೆ ಏನು ಎರಡು ಮಾತಿಲ್ಲ. ಇವತ್ತು ನಾ ಮಾಡಿನಂತ ಎಲ್ಲಿ ಬ್ಯಾನರ್ ಹಾಕೊಂಬ ಕೆಲಸ ನಾನು ಮಾಡಲ್ಲ ಸರ್. ಯಾಕಂದ್ರೆ ಜನ ನಮ್ ಬ್ಯಾನರ್ ಗುರ್ತು ಮಾಡಲ್ಲ, ನಮ್ ಕೆಲಸದಿಂದ ಗುರ್ತು ಮಾಡ್ತಾರಂತಕ್ಕಂಥ ನಂಬಿಕೆ ನನಗದ ಸರ್. ಸರ್ಕಾರ ನಿಮ್ದದ, ಸರ್ಕಾರ ನಿಮ್ದದ, ನಾನೇ ಮಾಡಿನಂತ ಹೇಳಿ ನಾ ಇವತ್ತು ಹೇಳ್ಕೊಂಬಂತ ಪ್ರಯತ್ನ ಮಾಡಲ್ಲ ಸರ್. ಪಟ್ಟಣ ಪಂಚಾಯತ್ ಅಂತ ಹೇಳಿ ನಮ್ಮ ಭಾಗದ ಜನರ ಬೇಡಿಕೆ ಆಗಿತ್ತು. ಅದಕ್ಕೆ ತಾವು ನಿಮ್ ನೇತೃತ್ವದೊಳಗ ನಾ ಬಂದು ನಿಮಗೆ ಹೇಳಿದಾಗ ತಾವು ರಹೀಂ ಖಾನ್ ಕಲ್ತು ಮಾಡಿರಿ. ಮತ್ತೊಂದ್ಸಲ ಈ ಹುಣಸೂರಿನ ಮಹಾಜನತೆ ಪರವಾಗಿ ನಿಮ್ಗ ಮತ್ತು ನಿಮ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಸರ್, ಅದ್ರ ಜೊತೆಗೆ ನೆನಪು ಹೋಗ್ಬಾರ್ದು ಈ ವಿಷಯ. ಎಂ.ಜಿ. ರಾಜೋಳಿ ಅವರು ನಿಮ್ಮ ಎದುರೇ ಕುಂತಾರ ಸರ್. ಕರ್ನಾಟಕದೊಳಗೆ ಎಲ್ಲರೇ 18 ಊರಿಂದ 18 ಊರುಗಳು ಒಂದು ತಾಲೂಕ ಎಲ್ಲರೇ ನೀವು ನೋಡ್ಲಕ್ ಸಿಕ್ತಂದ್ರ ಅದು ನಿಮ್ ಬಾಜು ನಿಮ್ ನೆರಿ ತಾಲೂಕ ಹುಣಸೂರು ಸರ್. ಬಹಳ ಜನ ಈಶ್ವರ್ ಖಂಡ್ರೆ ಅವ್ರಂದ್ರ ನಿಮಗ್ ಬಹಳ ಲೈಕ್ ಮಾಡ್ತಾರೆ ಸರ್, ಬಹಳ ಪಸಂದ್ ಮಾಡ್ತಾರೆ ಜನ. ಇದೀಗ ಹೇಳ್ತೀನಿ ನಾನು, ಈಶ್ವರ್ ಖಂಡ್ರೆ ಅಂದ್ರೆ ಯಾರು ನೆಗೆಟಿವ್ ಮಾತಾಡಲ್ಲ. ಮತ್ತೆ ಬಹಳ ಜನ ಇಲ್ಲಿ ನನ್ನವರೇ ಯಾರ ಈಶ್ವರ್ ಖಂಡ್ರೆ ಅವರು ಒಳ್ಳೆಯವರಪ್ಪ ಅಂತಾರ. ಆದ್ರೆ ಒಂದು ನಿಮ್ಮ ಮೇಲೆ ಈ ಭಾಗದ ಜನರಿಗೆ ಸಿಗ್ತದ ಸರ್. ನಾ ಏನ್ ಇದ್ದಿದ್ದು ಹೇಳ್ಬೇಕಾಗ್ತದ ನನ್ನ ಭಾಗದ ಜನರ ಪರವಾಗಿ. ಏನ್ ಸಿಗ್ತದ ಅಂದ್ರ ಈ ಭಾಗದ ಸಾಗವ ಮೇಕಾರ ಸರ್ಕಲ್ ಅಲ್ಲಿ ಜನರು ಬೇಡಿಕೆ ಅಲ್ಲ ಸರ್. ಏನಂತ ನಮ್ಮ ಹುಣಸೂರು ತಾಲೂಕು ಆಗ್ಬೇಕು, ನಮ್ಮ ತಾಲೂಕ ಹುಣಸೂರು ಆಗ್ಬೇಕಂತ ಹೇಳಿ ನೀವು ಬೇಕಾದ್ರೆ ಸಿದ್ದರಾಮ್ ಕಾಮನ್ ಅವ್ರ ಬೇರೆ ಇಲ್ಲಿ ಕೇಳಿ ಸರ್. ಅವ್ರು ಕಾಂಗ್ರೆಸ್ ಅರ ಸರ್, ಅವ್ರೇನ್ ಬಿಜೆಪಿ ಅಲ್ಲ. ಆಮೇಲೆ ನೀವು ಕಲ್ ಕೇಳ್ರಿ, ಇದನ್ನ ಹೇಳಕ್ ಮಾತು ಖರೆ ಅದನ ಏನ್ ಸುಳ್ಳದ. ಈ ಜನರಿಗೆ ಈ ಹಳ್ಳಿಗಳು ತಾವು ಏನಾರ ಸೇರಿಸ್ಕೊಟ್ರಿ ಅಂದ್ರ ನಾವು ಇಲ್ಲಿ 100 ಎಂ.ಜಿ. ರಾಜೋಳಿ ಒಂದು ಪುತ್ಳಿ ತಯಾರು ಮಾಡೋದಿದ್ದೀನಿ ಸರ್. ನಾನು ಹುಣಸೂರ್ದೊಳಗೆ ಒಂದು ದೊಡ್ಡ ಪುತ್ಳಿ ಮಾಡೋದಿದ್ದೀನಿ ಸರ್. ಅದ್ರ ಜೊತೆ ನಿಮ್ದು ಒಂದು ದೊಡ್ಡ ಮಾಡ್ತೀವಿ ಸರ್ ನಾವು ಎಂ.ಜಿ. ರಾಜೋಳಿ ಅವ್ರ ಬಾಜು. ಕಾರಣ ಏನು? ಯಾರು ಕೆಲಸ ಮಾಡ್ತಾರೆ ಈ ಭಾಗದ ಜನರ ಬೇಡಿಕೆ ಅದ, ಅವ್ರಿಗೆ ಖುಷಿ ಆದ್ರ 100 ನಮ್ ಜನ ನೆನೀತಾರ. ಇದು ಇಂಪಾರ್ಟೆಂಟ್ ಕೆಲಸ ಸರ್. ರಾಜೋಳಿ ಸಾಬ್ರು ಬಿ ನಿಮ್ಗೆ ಹೇಳ್ತಾರೆ ಸರ್. ನಮ್ಗೆ ಅಣ್ಣ ರಾಜೋಳಿ ಸಾಬ್ರು ನೀವು ಹೇಳ್ಬೇಕು, ಅದು ಒಂದು ಸರ್. ಇನ್ನೊಂದು ಹುಣಸೂರು ತಾಲೂಕಾದ ನೀವು ಹುಣಸೂರ್ದಾಗ ಒಂದ್ ಸಲ ಹೋಗಿ ನೋಡ್ರಿ, ಒಳಗ ರೋಡ ಹೆಂಗ ಅಂದ್ರ ಯಾವ್ದೋ ಒಂದು ಸಣ್ಣ ಹಳ್ಳಿ ಹೋದಂಗ ಆತ. ಸಣ್ಣ ಹಳ್ಳಿ ಒಂದು ತಾಂಡವ ನಡೆದೇವ ನನ್ನಂಗ ಆತು. ನನ್ ಜನ ಏನಂತ ತಗೊಳತ್ತಾರ ಸರ್ ಅಂದ್ರ ಈ ನೇತಾರ್ ಸಾಯ್ದಾವ್ ನೋಡಬಾಪ ಅಂತೇಳಿ ನಂಗೆ ಓಂಕಾರ ಪಟ್ನೆ ಪೇಟ್ನೆ ಇಬ್ರು ಅವ್ ಹೋಗಿ ನೋಡ್ಬಾ ಹಳ್ಳಿಗಳು ಹೆಂಗಾಗ್ಯಾವ ನಮ್ ತಾಲೂಕಲ್ಲಿ ಬಂದ್ ನೋಡಂತೇಳಿ ನನಗೆ ಯಾವಾಗಲೂ ಮೋತಿ ಮೇಲೆ ಹೋಗ್ಲತ್ತಾರ ಸರ್. ಅದು ಯಾರು ಮಾಡ್ಯಾರ? ಈಶ್ವರ್ ಖಂಡ್ರೆ ಅವ್ರು. ಹೆಂಗ್ ಮಾಡಿದ್ರು? ಅಲ್ಲಪ್ಪ 60 ವರ್ಷ ಆಯ್ತು ರಾಜಕಾರಣದೊಳಗೆ ಅವ್ರ ನಾನು 60 ತಿಂಗಳುಗಳಾಗಿಲ್ಲ. ನಾ ಅವ್ರಂಗ್ ಮಾಡ್ಲಿಕ್ಕಾಗಲ್ಲ, ನಾನು ಪ್ರಯತ್ನ ಮಾಡ್ತೀನಿ ನಿಮ್ ಸಲುವಾಗಿ. ಯಾಕಂದ್ರ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ದಿನಮಾನಗಳಾಗ 2 ಸಲ ಶಾಸಕ ಆಗ್ಯಾನಂದ್ರ ನಿಮ್ ಸಲ ಪ್ರಯತ್ನ ಅಲ್ಲ, ಜೀವ ಕೊಟ್ಟನು ಕಡಿಮೆ ಅಲ್ಲ. ನಿಮ್ ಸಲ ಜೀವ ಕೊಟ್ಟನು ನಮ್ಮಂತವ್ರು ಕನಸನ್ನು ಕಾಣಕ್ಕಾಗಲ್ಲ. ಈ ದಿನಮಾನದೊಳಗ ಬಸವ ಕಲ್ಯಾಣ ಅಂತ ಶಾಸಕ ಆಗದಂದ್ರ ನೆನೆಸಕ್ಕೂ ಸಾಧ್ಯ ಇಲ್ಲ, ಕನಸು ಕಾಣಕ್ಕೂ ಸಾಧ್ಯ ಇಲ್ಲ. 2 ಸಲ ಶಾಸಕರನ್ನು ಮಾಡಿರಿ 100ಕ್ಕೆ 100 ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಕುಂತು ಯಾವ ರೀತಿ ನೇಕಾರ ಸಾಯ್ಗವ್ ನೀವು ಮಾಡಿರೋ ಸರ್, ಅದೇ ರೀತಿ ನೀವೇನು ಮಾಡೋದಿಲ್ಲ ಸರ್. ನಿಮ್ಮಲ್ಲಿ ಶಕ್ತಿ ಅದ, ಅಧಿಕಾರದ. ಈ ನಿಮ್ ಪುತ್ರರೇ MP. ಇದಕ್ಕಿಂತ ಏನ್ ಬೇಕು ಸರ್ ನಿಮಗೆ ವೈಭವ? ಇದು ಜನ ಕೊಟ್ಟಾರ, ನಾವು ನಿಮ್ಗೆ ಸೋಲಿಸ್ಬೇಕಂತ ಮಾಡಿದೆವು, ಅದ್ರ ಜನ ನಿಮಗೆ ಎತ್ಸ್ಯಾರ. ಏನು ಮಾಡಕ್ಕಾಗಲ್ಲ. ಆ ಜನರ ಆಶೀರ್ವಾದಕ್ಕೆ ತೆಲಿವಾಗಬೇಕಾಗ್ತದ. ಇಂಥ ನಿಮ್ಮ ಆಡಳಿತದ ವೈಭವದೊಳಗ
ನಮ್ಮ ಹುಣಸೂರಿನ ಜನರಿಗೆ ನ್ಯಾಯ ಕೊಟ್ಟು ತಾಲೂಕಾ ಆಯ್ತು ಘೋಷಣೆ, ಪಟ್ಟಣ ಪಂಚಾಯತ್ ಆಯ್ತು. ಆದ್ರ ಹುಣಸೂರು ಒಳಗೆ ಹೋದ್ರ ಒಂದು ತಾಂಡ ಹಳ್ಳಿದ ಹೋದಂದ್ರ ಸರ್ ಒಬ್ಬರೇ ಒಬ್ಬರು ಇಲ್ಲಿ ತನ ಪಾಪ ಅಸಮಾಧಾನ ಮಾತಾಡ್ಯಾರ ಹುಣಸೂರಿನ ಜನ. ನನಗೆ ಯಾರು ಏನು ಅಂದಿಲ್ಲ ಬೈದಿಲ್ಲ, ಬಟ್ ಅವ್ರ ಅಸಮಾಧಾನ ನೋಡಿ ರೂಪದಾಯಕ ನೀವು ಹೇಳ್ರಿ. ಆಮೇಲೆ ಅಸಮಾಧಾನ ನೋಡಿ ಸರ್, ತಾವು ಅಲ್ಲೇ ಕುಂತು ಜಿಲ್ಲಾಧಿಕಾರಿಗಳಿಲ್ಲಾರ. ನಾ ಯಾಕೆ ಹೇಳ್ತೀನಿ ಅಂದ್ರ ನೀವು ಜಿಲ್ಲಾಧಿಕಾರಿಗಳು ಇಲ್ಲಿಂದ ಇಒ ತಹಶೀಲ್ದಾರ್ ಹೇಳಿ ಕೆಸಿಂದ ಆ ಎಷ್ಟು ಮಾಸ್ಟರ್ ಪ್ಲಾನ್ ಮಾಡಿ ಬ್ಯೂಟಿಫುಲ್ ಸರ್. ನಾನು ಈ ಸಲ ಕೆಕೆ ಅಡಿಗಳೊಳಗೆ 2-3 ಕೋಟಿನ ಇಡ್ತೀನಿ ಸರ್. ಒಡೆಯಂಗಾಗ್ಲಿ ಸರ್. ಒಂದು ಕಾರ್ ಹೊರತು ಇನ್ನೊಂದು ಕಾರ್ ಪಾಸ್ ಆಗಂಗಾಗ್ಬೇಕಲ್ಲ ತಾಲೂಕಾ ಪ್ಲೇಸ್ ಒಳಗ. ಈಗ ನಿಮ್ ಕಾರ್ ಹೋದ್ರೆ ನೋಡ್ರಿ, ಮತ್ತೊಂದು ಕಾರ್ ಏನಾದ್ರು ಬಂದ್ರೆ ನೀವು ಸೇರಿ ತಗೊಂಡಿರ್ಬೇಕಾಗ್ತದ. ನಮ್ಗಿದು ಅವಮಾನ ಅಲ್ಲ ಸರ್. ಜನ ಏನು ಕೇಳಲ್ಲ, ಜನ ಮುಗ್ಧರ, ಜನ ಏನು ಮಾಡಲ್ಲ ಅಂದ್ರ ನಾವು ದಯಮಾಡಿ ನಾವು ತಿಳಿದು ಆ ಕೆಲಸ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರ ಜಿಲ್ಲಾಧಿಕಾರಿಗಳನ್ನು ಅವ್ರು ಒಳ್ಳೆಯವ್ರ ಸರ್. ನನ್ ಕೆಲಸ ಏನ್ ಮಾಡ್ಲಿ ಬಿಡ್ಲಿ ಅದು ಬೇರೆ ಸರ್. ನನ್ಗದೇನಿಲ್ಲ ಸರ್. ನಾ ಹಿಂದೆ ಹೇಳಿ ನಿಮ್ಗೆ ಜಿಲ್ಲಾಧಿಕಾರಿಗಳು, ನಾ ಬಹಳಷ್ಟು ಜಿಲ್ಲಾಧಿಕಾರಿಗಳು ನೋಡಿ, ನಾನು ಜಿಲ್ಲಾಧಿಕಾರಿಗಳು ಬಹಳ ಜನರಿಗೆ ನೋಡಿ. ನಾ ಇದಕ್ಕಿಂತ ಮೊದಲು 12 ವರ್ಷ ನೌಕರಿ ಮಾಡಿ ನಾನು ಎಷ್ಟೋ ಜನರಿಗೆ ಆಪ್ತ ಸಹಾಯಕ ಅಂತ ಕೆಲಸ ಮಾಡಿ ನನಗೆ ಎಷ್ಟೋ ಜನ IAS ಆಫೀಸರ್ಗಳು ಎದುರು ನಿಂದಿರಿಸಿ ನಿನ್ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಿದ್ರು. ನನಗ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ನನಗೆ. ಆದ್ರ ಅದೇ IAS ಆಫೀಸರ್ ನನ್ನ ಹೆಸರು ತುಂಬಲ್ಲ. ಒಂದು ಸಭೆ ಇತ್ತು ಬೆಳಗಾವಿ ಅಧಿವೇಶನದೊಳಗ, ಒಂದು ಶುಗರ್ ಫ್ಯಾಕ್ಟರಿ ಡೆವಲಪ್ಮೆಂಟ್ ಮೀಟಿಂಗ್ ಇದ್ದಾಗ ಅದೇ IAS ಅಧಿಕಾರಿ ನನಗೆ ಎದ್ದು ಬಿಟ್ಟು ಕೆಸಿಂದ ಕುರ್ಚಿ ಕೊಟ್ಟು ಬೇರೆ ಕುರ್ಚಿಗೆ ಹೋಗಿ ಕೂತರು. ಇದಕ್ಕೆ ಕಾರಣ ಯಾರಂದ್ರೆ ನಾಲ್ಲ, ಇದು ನೀವು ಕೊಟ್ಟಂತದ್ದು, ನಿಮ್ಮ ಆಶೀರ್ವಾದ ಫಲ ಅದು. ನಾ ಯಾವತ್ತು ಮರಲ್ಲ ನಿಮ್ ಸಲುವಾಗಿ. ಹಾಗಾಗಿ ಜಿಲ್ಲಾಧಿಕಾರಿಗಳೇ, ಹೌದು ನೀವು ಒಳ್ಳೆಯವರಿದ್ದೀರಿ, ನೀವು ಒಳ್ಳೆ ಅಧಿಕಾರಿಗಳಿದ್ದೀರಿ, ನಾನ್ ಕರಪ್ಟ್ ಎಲ್ಲ ಇದ್ದೀರಿ ನೀವು. ಬಟ್ ಕೆಳಗೆ ನಮ್ಮ ಕೆಲಸಗಳು ಒಂದ್ ವೇಳೆ ಆಗಿಲ್ಲ ಅಂದ್ರ ನೀವೆಷ್ಟೇ ಒಳ್ಳೆಯವರಿದ್ರು, ದೇವ್ರು ಎಷ್ಟೇ ಚಲೋ ಇದ್ರು, ಪೂಜಾರಿ ಖರಾಬ್ ಇದ್ರಿ ಏನ್ ಮಾಡ್ಲಕ್ಕ ಸರ್? ನಿಮ್ ಪೂಜಾರಿ ಏನ್ ಮಾಡ್ಲತ್ತನವ? ಅಲ್ಲೇನ್ ಕೆಲಸ ಕೆಳಕ್ ಮಾಡ್ಲತ್ತನ ಇಲ್ಲ. ಏನ್ ದೇವ್ರ ಹೆಸರು ಹೇಳಿ ಮುಗಿಸ್ಲತ್ತನ ಅಂತ ಹೇಳಿ ತಾವು ಹದ್ದಿನ ಕಣ್ಣಿರ್ತಕ್ಕಂಥ ಕೆಲಸ ಮಾಡ್ರೆ. ನಾನು ನಿಮ್ಗ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ನಾನು 2 ಕೋಟಿ ಮುಖ್ಯ ರಸ್ತೆಯಿಂದ ಒಳಗೆ ಗಾಂಧಿ ಚೌಕ್ ತನಕ ಹೋಗೋ ಸಲ 2 ಕೋಟಿ ನಾನು ಇಟ್ಟಿನಿ ಸರ್. ಆದ್ರೆ ಜನ ಏನಲ್ಲ ತರ ಹುಣಸೂರ್ನವರು ಅದು ನೀ ಸಂಬಂಧಪಟ್ಟಷ್ಟು ಜಾಸ್ತಿ ಏನ್ ಬೇಡ, ಯಾರ್ದು ಮನಿ ಏನ್ ಹೋಗೋದು ಬೇಡ. ತಹಶೀಲ್ದಾರ್ ಬಿ ದಯಮಾಡಿ ಇಲ್ಲೇ ವೇದಿಕೆ ಮೇಲೆ ಇದ್ದೀರಿ, AC ಅವರು ಇಲ್ಲಿದ್ದೀರಿ, ಇದು ನೀವು ನೋಟ್ ಮಾಡ್ಕೋಬೇಕು. ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ನಿಮ್ಗೆ ವಿನಂತಿಯನ್ನು ಮಾಡುತ್ತೀನಿ. ಒಂದು ವೇಳೆ ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಜಿಲ್ಲಾಧಿಕಾರಿಗಳು ಒಂದು ಮೆಸೇಜ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಂದು ಸಂಬಂಧಪಟ್ಟವ್ರಿಗೆ ಮೆಸೇಜ್ ಇಷ್ಟು ಕ್ಲಿಯರ್ ಮಾಡ್ರಂದ್ರ ಹುಣಸೂರು ಸ್ವಚ್ಛ ಕಾಣ್ತದ ಸರ್. ನೀವು ಬೇಕಾದ್ರ ನಾ ಭೋಸ್ಗಾವ್ ಒಂದ್ಸಲ ಯಾವಾಗ ನಿಮ್ಗೆ ಅಕಂಡು ಹೋಯ್ತೀನಿ ಸರ್. ಅದು ಹಾಲಿ ಆ ಭೋಸ್ಗಾವ್ ನಾವು 2 ಮಾಸ್ಟರ್ ಪ್ಲಾನ್ ಯಾವ ರೀತಿ ಮಾಡ್ಲತ್ತೀವಿ ಅಂದ್ರೆ ಕ್ರಿಕೆಟ್ ಗ್ರೌಂಡ್ ಮಾಡ್ಲತ್ತೀವಿ ಸರ್. ಕ್ರಿಕೆಟ್ ಗ್ರೌಂಡ್ ಮಾಡ್ದಂಗ ನಾವು ನನ್ನ ಮೊದಲನೇ ಸಲ ಶಾಸಕ ಇದ್ದಾಗ ಸರ್ ಭಾಲ್ಕಿದೊಳಗೆ ಅಷ್ಟು ಡಿವೈಡರ್ಗಳವ ಇಲ್ಲೋ. ನೀವು ನೋಡ್ರಿ, ಬಟ್ಗೇರದೊಳಗೆ ಡಿವೈಡರ್, ಕೊಯ್ನೂರ್ದೊಳಗೆ ಡಿವೈಡರ್, ಹಾರ್ಕೂರ್ದೊಳಗೆ ಡಿವೈಡರ್, ಭೋಸ್ಗಾದೊಳಗೆ ಡಿವೈಡರ್, ಮಂಟನೊಳಗೆ ಮೊದಲೇ ಬಿ ನಾರಾಯಣರಾವ್ಲಿಂದ ಡಿವೈಡರ್ ಇತ್ತು. ನಾವೆಲ್ಲ ಹಳ್ಳಿದೊಳಗ ಬಿತ್ತಿ ಡಿವೈಡರ್ ಮಾಡ್ಲತ್ತೀವಿ ಸರ್. ಅದಕ್ಕಾಗಿ ನಾನು ಯಾಕಿಷ್ಟು ನಿಮಗೆ ಕೇಳತ್ತೀನಿ ಅಂದ್ರೆ ಸುಮ್ಮನೆ ಸಾಧಾರಣವಾಗಿ ಈ ಪ್ರಜಾಸೌಧ ಮಾತಾಡಿ ನಾನು ಬಿಡಬಹುದಾಗಿತ್ತು. ಯಾವಾಗ ನನ್ನ ಕ್ಷೇತ್ರಕ್ಕೆ ನೀವು ಬಂದಿರಿ, ನಮ್ಮ ಮಣಿಬಾರ್ ಚಲೋ ಅಲ್ಲ. ಇವತ್ತು ಲಕ್ಕಿಲಿ ಜಿಲ್ಲಾಧಿಕಾರಿಗಳು ಬಂದರು. ನನ್ನ ವೈಯಕ್ತಿಕವಾಗಿ ನಾನು ನಿಮಗೇನು ಕೇಳಲ್ಲ ಸರ್. ದಯಮಾಡಿ ಇದು ಒಂದು ತಾವು ಆ ಹುಣಸೂರು ಸುದ್ದಿ ಮಾಡಿ ಕೊಟ್ರಿ ಅಂದ್ರೆ ಈ ಸಲ ಇರ್ತೀನಿ, ಮತ್ ಮುಂದಿನ ಸಲ 5 ಕೋಟಿ ನಾನು ಅನೌನ್ಸ್ ಮಾಡ್ತೀನಿ ಸರ್. 7 ಕೋಟಿ ಹುಣಸೂರಿನವ್ರ ಸಲಕ್ಕೆ ಇರ್ತೀನಿ. ತಮ್ಮ ಸಣ್ಣ ಪ್ರಯತ್ನದಿಂದ ನನ್ನ ಕೆಲಸ ಆಗ್ತದೆ ಸರ್. ಅದ್ರ ಜೊತೆಗೆ ತಾವು ಕೂಡ ಈ ಸುಮಾರು ನಾ ಈಗ ಭಾಲ್ಕಿಂಗ್ ನೋಡ್ಲತ್ತೀನಿ, ಎಲ್ಲ ಕಡೆ ರೋಡ್ಗಳಾಗ್ಯಾವ ಫಸ್ಟ್ ಕ್ಲಾಸ್. ಎಲ್ಲ ಕಡೆ ರೋಡ್ಗಳು, ಒಂದ್ ಕಡೆ ಬಿ ಕಮ್ಮಿಲ್ಲ. ಆದ್ರ ನಮ್ ಕಡೆ ಇವತ್ತ ಹೊಲಕ್ ಹೋಗ್ಬೇಕಂದ್ರ, ಕಬ್ಬು ತರಬೇಕಂದ್ರ, ರಾಶಿ ತರಬೇಕಂದ್ರ ಆ ಪರಿಸ್ಥಿತಿ ಕೇಳಬಾರ್ದು ಸರ್. ದೇವರೇ ಬಲ್ಲವ್ರ ಪರಿಸ್ಥಿತಿ. ಯಾಕೆ ನಿಮಗೆ ಹೇಳ್ತೀನಿ ಅಂದ್ರೆ ಇದು ನೀವು ಭಾಲ್ಕಿಗೆ ಸಂಬಂಧಪಟ್ಟವರಲ್ಲ. ನಿಮ್ಮ ಪುತ್ರರು 8 ಮತಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ನೀವು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವರು. ಭಾಲ್ಕಿ ರೈತರು ಬರೀ ಆರಾಮಾರ ಅಂದ್ರೆ ನೀವು ನೆಮ್ಮದಿಯಿಂದ ಇರಪ್ಲೇ ಇಲ್ಲ ಸರ್. ಕನಿಷ್ಠ 8 ಮತಕ್ಷೇತ್ರದ ರೈತರು ಆರಾಮಾರ ಅಂದ್ರ ನೀವು ನೆಮ್ಮದಿಯಿಂದ ನಿದ್ರೆ ಮಾಡಬಹುದು ಸರ್. 8 ಕ್ಷೇತ್ರದ ಜನರು ಆರಾಮಾರ ರೈತರು ಅಂದಾಗ ಮಾತ್ರ. ಹಾಗಾಗಿ ನೀವು ನೋಡಿ ಸರ್, ನೀವು ನೋಡ್ರಿ
8 ವಿಧಾನಸಭಾ ಮತಕ್ಷೇತ್ರ ಅದು ಆಳಂದ ತಾಲೂಕ ಇರಲಿ, ನಾನು ಹುಟ್ಟಿ ಬೆಳೆದಂತ ತಾಲೂಕ, 30 ವರ್ಷ ನನ್ನಲ್ಲೇ ಜೀವನ ಆಗ್ಯದ ಸರ್. ಇವು 8 ಹಳ್ಳಿ ಒಳಗ ನೀವು ಹೊಲಕ್ ರೈತರಿಗೆ ನೋಡಿ ಸರ್, ಮಹಾರಾಷ್ಟ್ರದೊಳಗೆ ಇಲ್ಲೇ ಔಷಧದೊಳಗೆ ಅಲ್ಲಿ ಜನ ಬರ್ತಾರೆ. ನಾನು ಏನಪ್ಪ ಔಷಧ MLA ಎಷ್ಟು ಹೊಲಕ್ ಹಾದಿಗಳವ ಎಲ್ಲ ದಂಡ್ ಮಾಡ್ಕೊತಾನಂತ ಹೇಳಿ ನನಗೆ ಮುಖ್ಯಮಂತ್ರಿಗಳು 25 ಕೋಟಿ ಅನುದಾನ ಕೊಟ್ರು ಸರ್. 6 ಕೋಟಿ ಅನುದಾನ ಎದಕ್ ಬಳಸ್ಲತ್ತೀನಿ ನಾನು, 6 ಕೋಟಿ ಅನುದಾನ ಶಾಸಕರ ವಿವೇಚನೆ ಬಿಟ್ಟಿರದ, ಅದು ಬರೀ ಹೊಲಕ್ಕೆ ಹೋಗೋ ಹಾದಿ ಸಲ ಕೇಳ್ತೀನಿ ಸರ್. ನಾನು ಗೋಟದವ್ರು ನನ್ನ ಕರೆದ್ರು, ತೋರಿಸಿದ್ರು, ನೀ ನನಗೆ ನೆರ್ ತೋರ್ಸಂದ್ರು, ನೀ ಬರೀ ನೆರ್ ತೋರ್ಸಪ್ಪ ಖಾಲಿ ಅಂದ್ರು. ನಾ ಇನ್ನ ಫಿಟ್ ಇದ್ದೀನಿ ಸರ್, ನನಗಲ್ಲಿ ನಡಿಲಕ್ಕಾಗಿಲ್ಲ, ನೀವರಲ್ಲಿ ಒಳಗೆ ಕಾಲಿಡ್ಲಕ್ಕಾಗಲ್ಲ, ಅಷ್ಟು ರೈತರ ಪರಿಸ್ಥಿತಿ ಅದ. ಬಹುತೇಕ ಈ ಬೀದರ್ ಜಿಲ್ಲೆ ಎಲ್ಲಾ ರೈತರು ಸರ್, ನಾ ಬರೇ ಬಸವ ಕಲ್ಯಾಣ ಅಂತ ಹೇಳಲ್ಲ, ಬೀದರ್ ಜಿಲ್ಲೆ ಎಲ್ಲಾ ರೈತರು ತಮ್ಮ ಹೊಲಕ್ಕ ಟ್ರ್ಯಾಕ್ಟರ್ ಒಯ್ಬಹುದು, ಎತ್ತಿನ ಗಾಡಿ ಒಯ್ಬಹುದು, ಅಥವಾ ಯಾವ್ದಾದ್ರೆ ಕಮಾಂಡ್ ಜೀಪ್ ನಾಗ ಹೋಗ್ಬಹುದು, 2 ವೀಲರ್ ಹೋಗಿ ಒಂದ್ ವೇಳೆ ಬರ್ಲತ್ತೂರು ಅಂದ್ರೆ ಬಹುತೇಕ ನಿಮ್ಮ ರಾಜಕಾರಣ ಜೀವನ ಯಶಸ್ವಿ ಆಗ್ತಾ ಅಂತ ತಿಳ್ಕೊತೀನಿ ಸರ್. ನನ್ನ ಸಣ್ಣ ಬೇಡಿಕೆಗಳವ, ಏನ್ ದೊಡ್ಡ ಬೇಡಿಕೆಗಳಿಲ್ಲ. ಒಂದು ಕ್ಷೇತ್ರಕ್ಕೆ ಒಂದು 10 ಕೋಟಿ, ಒಂದು ಕ್ಷೇತ್ರಕ್ಕೆ 10 ಕೋಟಿ ಖರ್ಚು ಮಾಡಿದ್ರ ದನ್ ಎಲ್ಲ ಕಡೆ ಹೊಲಕ ಜನ ರೈತರು ನಕ್ಕೋತ ಹೋಗ್ತಕ್ಕಂಥ ವ್ಯವಸ್ಥೆ ತಾವು ನಿರ್ಮಾಣ ಮಾಡಬಹುದು ಸರ್. ಅದ್ರ ಜೊತೆಗೆ ಲಾಸ್ಟ್ ಕೊನೆಯದಾಗಿ ತಮ್ಮ ಅನುದಾನದೊಳಗ ಹುಣಸೂರು ಪಟ್ಟಣ ಪಂಚಾಯತ್ ಆಗ್ಯದ. ಅದರ ಸಲುವಾಗಿ ಮುಂದಿನ ಅಗತ್ಯ ಕ್ರಮಗಳು ಜಿಲ್ಲಾಧಿಕಾರಿಗಳು ತಮ್ಮ ಮಾರ್ಗದರ್ಶನದಂತೆ ಪಟ್ಟಣ ಪಂಚಾಯತಿನ ಮುಂದಿನ ಎಲ್ಲ ಕೆಲಸಗಳಾಗ್ಲಿ. ಹಾಗಾಗಿ ಮತ್ತೊಂದು ಸಲ MG ರಾಜೋಳಿ ಅವ್ರದ್ದು ಕನಸದ ಸರ್, ಅವ್ರಿಗೆ ವಯಸ್ಸಾಗ್ಯದ, ಈಗ ಬಹಳ ಕೈ ಮುಗಿದು ಹೇಳ್ತೀನಿ ನಾ ನಿಮ್ಗ. ಬಹಳ ದಿನ MG ರಾಜೋಳಿ ಅವರು ಬಹಳ ದಿವಸ ಇರೋರಿಲ್ಲ. MG ರಾಜೋಳಿ ಅವರು ಈ ಮಾತು ನಾನು ಹೇಳ್ಬಾರ್ದು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. MG ರಾಜೋಳಿ ಅವರು ಇನ್ನ 10-20 ವರ್ಷ 100 ವರ್ಷ ಬದುಕಲಿ ಅಂತೀನಿ. ಬಟ್ ಅವ್ರ ಆರೋಗ್ಯದೊಳಗ ಈ ಹುಣಸೂರಿನ ಸಲಕ್ಕೆ ಒಡ್ಯಾಡಿ ಅವ್ರ ಮನೆಗೆ ಏನಾರ ರಿಸೀವ್ಡ್ ಕಾಪಿ ಒಂದು ಟ್ಯಾಕ್ಟರ್ ಇದ್ದಿರ್ಬೇಕು ಸರ್. ನಿಮ್ಗೆ ತೋರಿಸ್ತೀನಿ, ಒಂದು ಟ್ಯಾಕ್ಟರ್ ಬರೀ ಹೋಗೋದು ರಿಸೀವ್ಡ್ ಕೊಡೋದು ಕೆಲಸ ಮಾಡ್ರಿ, ಆ ರಿಸೀವ್ಡ್ ತಂದು ಮನೆಗೆ ಇಡೋದು. ಒಂದ್ ಟ್ಯಾಕ್ಟರ್ ಅನ್ನೋ ಒಂದು ಲಾರಿ ಅನ್ನೋ ನನ್ನ ಜೀವನದೊಳಗ ಈ ಸಾರ್ವಜನಿಕ ಕೆಲಸ ಸಲುವಾಗಿ ನನ್ನ ಹುಣಸೂರು ಉದ್ಧಾರ ಆಗಲಿ, ನನ್ನ ತಾಲೂಕ ಆಗಲಿ, ಬಸವ ಕಲ್ಯಾಣ ಜಿಲ್ಲಾ ಆಗಲಿ ಅಂತ ಹೇಳಿ ಓಡಾಡದಂತ ವ್ಯಕ್ತಿನ ಯಾರಿಗಾರ ನೋಡಿ ನನ್ನ ಸರ್, ನನ್ನ ಜೀವಮಾನದೊಳಗೆ MG ರಾಜೋಳಿ ಅಂತವ್ರಿಗೆ ನಾನು ನೋಡಿಲ್ಲ ಸರ್. ಅವ್ರದ್ದೇನೂ ಇಲ್ಲ ಸರ್. ಒಂದಿಷ್ಟು ಹಳ್ಳಿಗಳವ ಪಾಪ ಅವ್ರಿಗೆ ಬಾಲ್ಕಿ ಬರ್ಲಕ್ ದೂರ ಆತು. ನೀವೇನು ರಾಜಾಡಿದ್ದಂಗೆ ಸರ್, ನಿಮ್ಗೇನು ಈ ಹಳ್ಳಿಗಳಿಗೆ ಕರೋಣ ನಿಮ್ಗೇನು ಫರಕ್ ಬೀಳೋದಿಲ್ಲ, ನಿಮ್ಗೇನು ಫರಕ್ ಬೀಳೋದಿಲ್ಲ. ಯಾವ ಏನಾರ ಕಿವಿಯಾಗಿ ಹೇಳಲ್ವ ನಿಮ್ಗೆ ಸುಮ್ಮನೆ. ಕ್ಷೇತ್ರ ಅಂತೂ ನಿಮ್ದು ಅದೇ ಇರ್ತದೆ, ತಾಲೂಕ ತಹಸೀಲ್ ಆಫೀಸ್ ಬರ್ತಾವ, ನಿಮ್ಗೇನು ಫರಕ್ ಬೀಳೋದಿಲ್ಲ. ಆ ಕೆಲಸ 100ಕ್ಕೆ 100 ಮಾಡ್ಬೇಕು ಸರ್. ಹುಣಸೂರ ಜಿಲ್ಲಾಧಿಕಾರಿಗಳು ನೀವು ಸೇರಿ ಅದಿಷ್ಟು ಮಾಸ್ಟರ್ ಪ್ಲಾನ್ ಮಾಡಿಕೊಟ್ರ 2 ಕಡೆ ಸುಂದರ ಸರ್, CC ರೋಡ್, ಟ್ರೈನ್ ಬ್ಯೂಟಿಫುಲ್ ಮಾಡ್ತೇವೆ ಸರ್. ಅದಕ್ಕಾಗಿ ಈ ಹುಣಸೂರಿನೆಲ್ಲ ತಮ್ಮ ಆಶೀರ್ವಾದ ಇರಲಿ. ಸಂಬಂಧಪಟ್ಟಂತ ಅಧಿಕಾರಿಗಳು AC ಅವರು, ಕುದುರೆಯವರು, ಅವರು ಎಕ್ಟಿವರ, ತಹಶೀಲ್ದಾರ್ ಎಕ್ಟಿವರ, ತಾವು EO ಅವರು ಮಹದೇವ್, ತಾವು ಅವ್ರ ನಿರ್ದೇಶನದಂತೆ ತಾವು ಕೆಲಸ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಸಾಹೇಬರು ನಾವು ಸ್ವಲ್ಪ ಯಾವುದೋ ಅವ್ರು ಬಿಸಿ ಇದ್ರು ಅಂತ ಹೇಳಿ ನಾವು ತಡ ಮಾಡಿ ಬಂದಿದ್ದೇವೆ. ನಾ ಈಗ ತಡ ಮಾಡಿ ಬಂದಿದ್ದೀವಿ, ಒಬ್ರು ಬಿ ಇರ್ತಿದ್ದಿಲ್ಲ, ನೀವು ಒಬ್ರು ಇರ್ತಿದ್ದಿಲ್ಲ. ಅದಕ್ಕಾಗಿ ಇದೆಲ್ಲ ಕೆಲಸ ಮಾಡುವಂತ ನಮ್ಮ ಸಹೋದರ ನಾಗೇಶ್ ಮೇತ್ರೆಗೂ ನಮ್ಮ ದೇಟ್ನಿಯವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು.